ಕೆಇಎಸ್ ಮಾಡಿರೋ ವೆರಿಫೈಡ್ ಲಿಸ್ಟ್ ಅಲ್ಲಿ SNQ ಕೋಟಾ ಎಸ್ ಅಂತ ಇದೆಯಾ? ಹಾಗಿದ್ರೆ ಸೀಟ್ ಸಿಗುತ್ತಾ? SNQ ಕೋಟಾ ಅಂತಂದ್ರೆ ಸೀಟ್ ಸಿಗಬೇಕಂದ್ರೆ ಏನ್ ಮಾಡ್ಬೇಕು? ಹಲೋ ಗಾಯ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಈ ವಿಡಿಯೋದಲ್ಲಿ SNQ ಕೋಟಾ ಕಂಪ್ಲೀಟ್ ಡೀಟೇಲ್ಸ್ ಅಂತ ಕೊಡ್ತಾ ಹೋಗ್ತೀನಿ. ನಿಮ್ಗೆ SNQ ಕೋಟಾ ಸೀಟ್ ಸಿಕ್ಕಿದ್ದೆ ಅಂದರೆ ನೀವು ಇಂಜಿನಿಯರಿಂಗ್ನ 2 lakhs ಕಂಪ್ಲೀಟ್ ಮಾಡ್ಕೋಬಹುದು. ನಿಜನಾ ಬ್ರೋ ಅಂತ ಕೇಳಿದ್ರೆ ನಾನು ಅಬ್ಸಲ್ಯೂಟ್ಲಿ ಎಸ್ ಅಂತಾನೆ ಹೇಳ್ತೀನಿ. ಆ್ಯಂಡ್ ಹೌ ಟು ಗೆಟ್ ಸೀಟ್ ಅಂಡರ್ SNQ ಕೋಟಾ, ಈ ಥರದ ಎಲ್ಲ ಇಂಟ್ರೆಸ್ಟಿಂಗ್ ಕ್ವೈರೀಸ್ಗೂ ಕೂಡ ಈ ಒಂದು ವಿಡಿಯೋದಲ್ಲಿ ನಿಮಗೆ ಆನ್ಸರ್ ಸಿಗುತ್ತೆ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡ್ತೀನಿ ನೋಡೋಕೆ ಟ್ರೈ ಮಾಡಿ, ಯಾಕಂದ್ರೆ ನಾನು ಹೇಳೋ ಪ್ರತಿ ವರ್ಡ್ ಕೂಡ ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ. ವಿಡಿಯೋ ಸ್ಲೋ ಅನಿಸಿದ್ದೆ ಆದರೆ ಪ್ಲೇಬ್ಯಾಕ್ ಸ್ಪೀಡ್ನ ಇನ್ಕ್ರೀಸ್ ಮಾಡ್ಕೊಂಡ್ರೆ ನೋಡೋಕೆ ಟ್ರೈ ಮಾಡಿ. ಬಿಫೋರ್ ಗೆಟಿಂಗ್ ಟು ದ ವಿಡಿಯೋ, ನಾವು ಮಾಡೋ ಯಾವ ವಿಡಿಯೋನ ಮಿಸ್ ಮಾಡ್ಕೋಬಾರ್ದು ಅಂತಂದರೆ ನಮ್ಮ ಚಾನಲ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ. Let's get started. ನೋಡಿ, ಇದು KE ರಿಲೀಸ್ ಮಾಡಿರೋ ವೆರಿಫೈಡ್ ಲಿಸ್ಟ್. ನಿಮ್ಮ ಒಂದು ಅಪ್ಲಿಕೇಶನ್ ನಂಬರ್, ಡೇಟ್ ಆಫ್ ಬರ್ತ್ ಎಂಟ್ರಿ ಮಾಡಿದ್ರೆ ನಿಮ್ಗೆ ಈ ಥರ ಸ್ಲಿಪ್ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ನೇಮು, ಕ್ಯಾಟಗರಿ ಎಲ್ಲ ಮೆನ್ಷನ್ ಆಗಿರುತ್ತೆ. ಮತ್ತು ನೋಡಿ, ಇಲ್ಲಿ SNQ ಕೋಟಾ ಎಸ್ ಅಂತ ಇದೆ. ಸೀಟ್ ಪಡೆಯೋ ಚಾನ್ಸ್ ಇದೆ ಅಂತ. ನಿಮ್ಮ ಸೀಟ್ ಸಿಗಲೇಬೇಕು ಅಂತಂದರೆ ಅದಕ್ಕೆ ಸ್ವಲ್ಪ ಫ್ಯಾಕ್ಟರ್ಸ್ ಮ್ಯಾಟರ್ ಆಗುತ್ತೆ. ಯಾಕಂದರೆ ಕಾಲೇಜ್ ಅಲಾಟ್ ಮಾಡೋದು ಹ್ಯೂಮನ್ ಬೀಯಿಂಗ್ ಅಲ್ಲ, ಕಂಪ್ಯೂಟರ್ ಆಗಿರೋದ್ರಿಂದ 2 criteria ಆರ್ ದೇರ್ ಫಾರ್ ದಟ್. ಫಸ್ಟ್ ಆಫ್ ಆಲ್ CET ರ್ಯಾಂಕ್ ಆ್ಯಂಡ್ ಅನದರ್ ಒನ್ ಈಸ್ ಇನ್ಕಮ್. ಯು ಶುಡ್ ಹ್ಯಾವ್ ಟು ಗೆಟ್ ವೆರಿ ಗುಡ್ ರ್ಯಾಂಕ್ ಅಂತೇನಿಲ್ಲ, ನೀವು 30,000-40,000 ಇದ್ರೂ ಕೂಡ ಸಿಗುತ್ತೆ. ಆ್ಯಂಡ್ ನೆಕ್ಸ್ಟ್ ಇನ್ಕಮ್ ಸರ್ಟಿಫಿಕೇಟಲ್ಲಿ ನಿಮ್ಮ ಫ್ಯಾಮಿಲಿ ಇನ್ಕಮ್ ಬಂದು ಬಿಲೋ 8 lakhs ಆದರೆ ಕಂಪಲ್ಸರಿ ಇರಲೇಬೇಕು. ಇನ್ಕಮ್ 5 ಕ್ಯಾಟಗರೀಸ್ ಆಗಿ ಡಿವೈಡ್ ಮಾಡ್ತಾರೆ, 1 2 3 4 5 ಅಂತ. ಆ ಇನ್ಕಮ್ ಡೀಟೇಲ್ಸ್ ಇಲ್ಲಿ ನೋಡ್ತಾ ಹೋಗ್ಬೋದು. ಕ್ಯಾಟಗರಿ 1 ಅಂದರೆ ಅಪ್ ಟು 2.5 lakh ಇರಬೇಕು. ಕ್ಯಾಟಗರಿ 2 ಬಂದು 2.5 ಇಂದ 3.5, 3 ಬಂದು 3.5 to 4.5, ಆ್ಯಂಡ್ ಕ್ಯಾಟಗರಿ 4 ಬಂದು 4.5 to 6 lakhs ಇರಬೇಕು. ಕ್ಯಾಟಗರಿ 5 ಬಂದು 6 to 8 lakhs ಇರಬೇಕು. ನಿಮ್ಮ ಫ್ಯಾಮಿಲಿ ಇನ್ಕಮ್ 2.5 lakhsಗಿಂತ ಕಡಿಮೆ ಇದ್ದು ನಿಮ್ಮೊಂದು CET ರ್ಯಾಂಕ್ ಬೆಸ್ಟ್ ಆಗಿದ್ರೆ ಅಂದರೆ ಒಂದು 40,000 ಒಳಗಡೆ ಇದ್ದರೆ ನಿಮ್ಮ ಕಾಲೇಜ್ ಸಿಗೋದಂತೂ ಪಕ್ಕ. ಅಂಡರ್ SNQ ಏನು ಯೂಸು ಅಂದರೆ 4 years ಇಂಜಿನಿಯರಿಂಗ್ ಕೋರ್ಸ್ನ 2 lakhs ಕಂಪ್ಲೀಟ್ ಮಾಡ್ಕೋಬಹುದು. ನೋಡಿ, ಇಲ್ಲಿ SNQ ಕೋಟಾ ಅಂಡರ್ ಪ್ರತಿ ಕಾಲೇಜಲ್ಲೂ 5% ರಿಸರ್ವೇಷನ್ ಆದರೆ ಇರುತ್ತೆ. ಪ್ರತಿ ಬ್ರ್ಯಾಂಚ್ಗೂ ಇರುತ್ತೆ. ಎಕ್ಸಾಂಪಲ್ ನೋಡಿ, ಇಲ್ಲಿ BMS ಕಾಲೇಜ್ ಆಫ್ ಇಂಜಿನಿಯರಿಂಗ್ ಬಸವನಗುಡಿಯಲ್ಲಿರೋದು. ಅಲ್ಲಿ ಎಲ್ಲ ಬ್ರ್ಯಾಂಚ್ ಕೊಟ್ಟಿದ್ದಾರೆ ನೋಡಿ, ನೀವು ಲಾಸ್ಟಲ್ಲಿ ನೋಡ್ಬೋದು 3, 3, 15 ಅಂತೆಲ್ಲ ಇದೆ. ನಿಮ್ಮ ರ್ಯಾಂಕ್ 30,000-40,000 ನಿಮ್ಮ ಟಾಪ್ ಕಾಲೇಜಲ್ಲಿ ಸೀಟ್ ಬೇಕಂದರೆ SNQ ಕೋಟಾ ಸಿಗೋದಿಲ್ಲ. ಯಾವ ಕಾಲೇಜ್ ಅಲಾಟ್ ಆಗುತ್ತೋ ಆ ಕಾಲೇಜಲ್ಲಿ ಸೀಟ್ SNQ ಕೋಟಾದಲ್ಲಿ ಸಿಗುತ್ತೆ. ನಿಮ್ಮ ಫ್ಯಾಮಿಲಿ ಇನ್ಕಮ್ 2.5 lakhsಗಿಂತ ಕಡಿಮೆ ಇದ್ದಿದ್ದೇ ಆದರೆ. ಫಸ್ಟ್ ಥಿಂಗ್, SNQ ಫುಲ್ ಫಾರ್ಮ್ ಬಂದು ಸೂಪರ್ ನ್ಯೂಮರರಿ ಕೋಟಾ ಅಂತ. ಗೊತ್ತಾಯ್ತಲ್ವ SNQ ಕೋಟಾ ಸೀಟ್ ಹೆಂಗೆ ಸಿಗುತ್ತೆ ಅಂತ. ಆಗಲೇ ಹೇಳ್ದೆ ನಾನು, ಕಾಲೇಜ್ ಅಲಾಟ್ ಮಾಡೋದು ಹ್ಯೂಮನ್ ಬೀಯಿಂಗ್ ಅಲ್ಲ, ಅದು ಸಿಸ್ಟಮ್ಗೆ ಕೊಟ್ಟಿರ್ತಾರೆ. ನಿಮ್ಮ ಫ್ಯಾಮಿಲಿ ಇನ್ಕಮ್ ಮತ್ತು CET ರ್ಯಾಂಕ್ ಮ್ಯಾಚ್ ಆದರೆ ನಿಮಗೆ ಕಾಲೇಜ್ ಮತ್ತು ಸೀಟ್ ಅಲಾಟ್ ಆಗುತ್ತೆ. 5 ಲಕ್ಷ ಬದಲು 2 ಲಕ್ಷದಲ್ಲಿ ನಿಮ್ಮ ಒಂದು ಇಂಜಿನಿಯರಿಂಗ್ ಕೋರ್ಸ್ನ ಮುಗಿಸ್ಕೊಳ್ಬೋದು. ಇಷ್ಟಾಗಿತ್ತು ಇವತ್ತಿನ ವಿಡಿಯೋ. ನಿಮ್ಗೆ ಏನಾದರೂ ಇನ್ನು ಮೋರ್ ಇನ್ಫಾರ್ಮೇಷನ್ ಅಪ್ಡೇಟ್ಸ್ ಬೇಕಾಗಿದ್ದರೆ ಅಥವಾ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟಲ್ಲಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ಇದೇ ಥರದ ಅಪ್ಡೇಟ್ಸ್ಗೋಸ್ಕರ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ನಾವು ಮಾಡೋ ಪ್ರತಿ ವಿಡಿಯೋ ಕೂಡ ನಿಮ್ಮ ಮೊದಲೇ ಬಂದು ತಲುಪುತ್ತೆ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ನಾವು ಯಾವುದೇ ಥರ ಅಪ್ಡೇಟ್ಸ್ ಕೊಟ್ಟರು ನಿಮಗೆ ತಲುಪೋದಿಲ್ಲ. ತುಂಬ ಟೈಮ್ ಸ್ಪೆಂಡ್ ಮಾಡಿ ಎಫರ್ಟ್ಸ್ ಹಾಕಿ ಮಾಡಿರ್ತೀವಿ ವೀಡಿಯೋಸ್ನ. ನೀವು ಎನ್ಕರೇಜ್ ಮಾಡೋದಾಗಿದ್ದರೆ ಪ್ಲೀಸ್ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರ ಕುರಿತು ಗೊತ್ತಿರೋದ ನಿಮ್ಮ ಫ್ರೆಂಡ್ಸ್ಗೆ ಇದನ್ನು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.